ನೋಡಿ, ಇದು ಈಗ ಬಂದ್ರಿ, ಈ ಪಾರ್ಟಿ ಬಂದ್ಬಿಡ್ತೀವಿ. ಸಿದ್ದರಾಮಯ್ಯರು ಏನು ಹೇಳಿದ್ದಾರೆ? ನಾವು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾವು ಹೋಗ್ತೀನಿ ಅಂತ ಹೇಳಿದ್ದಾರೆ, ಧೈರ್ಯವಾಗಿ ಹೇಳಿದ್ದಾರೆ. ಆದರೆ ಆ ದಿನ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಐ ಅಪ್ರಿಸಿಯೇಟ್ the firm stand taken by Siddaramaiah. I will go, but not on that particular day. ಯಾಕೆಂದರೆ ಪಾರ್ಟಿ ಏನೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಆ್ಯಂಡ್ ದಿ ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ಎ ಸರ್ಕ್ಯುಲರ್. ಎಲ್ಲ ದೇವಸ್ಥಾನಗಳಲ್ಲಿ, ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ರಾಮಲಿಂಗರೆಡ್ಡಿ ಹಿ ಹ್ಯಾಸ್ ಟೇಕನ್ ಎ ವೆರಿ ಫರ್ಮ್ ಸ್ಟ್ಯಾಂಡ್. ಐ ಅಪ್ರಿಸಿಯೇಟ್. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಗುಣಕ್ಕೆ ಮಾತ್ಸರ್ಯ ಇಲ್ಲ. ಅದು ಸಾಫ್ಟ್ ಹಿಂದುತ್ವನೋ ಹಾರ್ಡ್ ಹಿಂದುತ್ವನೋ ಪ್ರಶ್ನೆ ಇಲ್ಲ. ನಾವು ಹೋಗ್ತೀನಿ. ಆಮೇಲೆ ಈ ಹುಡುಗರಿಗೆಲ್ಲ ಈಗೇನು ಎಂಥದ್ದು ಡಿಪ್ಲೊಮಾ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಗ್ರಾಜುಯೇಟ್ ಯುವ ನಿಧಿ ಸಂತೋಷ ಕೊಡಲಿ. ಐ ವೆಲ್ಕಮ್ ಇಟ್. ಅವರು ಬೇಕಾದ್ರೆ ಒಂದಿನ ಹೋಗಿ ಅದರಲ್ಲಿ ರಾಮನ್ನ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದು ಆ ಡಿಪ್ಲೊಮಾ ಹೋಲ್ಡರ್ಸು, ಇಂಜಿನಿಯರ್ಸು ಮುಂದೆ ಬಹಳ ಪ್ರಬುದ್ಧಮಾನಕ್ಕೆ ಬರಲಿ. ಮೊದಲನೇ ಕಂತಿನ ಹಣ ಏನಿದೆಯೋ ಅದನ್ನು ಬಳಕೆ ಮಾಡಿಕೊಂಡು ರಾಮನ ದರ್ಶನ ಮಾಡ್ಕೊಂಡು ಬಂದು ಅವರ ಮುಂದೆ ಬಹಳ ಯಶಸ್ವಿಯಾದ ಒಳ್ಳೆ ಅತ್ಯಂತ ಪ್ರಖ್ಯಾತಿಯಾದಂಥ ಇಂಜಿನಿಯರ್ಸ್ ಆಗಲಿ, ರಾಮನ ಆಶೀರ್ವಾದ ಪಡ್ಕೊಂಬರಲಿ. ಮೊದಲನೇ ಕಂತನ್ನು ಅವರು ಬಿಡುಗಡೆ ಮಾಡಲಿ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ ಪ್ರಾರ್ಥನೆ ಮಾಡ್ತೇನೆ. ನೀವು ಹೋಗ್ತೀರಾ ಅಯೋಧ್ಯೆಗೆ? ನಾನು ಹೋಗ್ತೀನಿ. 22ಕ್ಕೆ ಹೋಗ್ತೀರಾ ಅಂತ? 22ಕ್ಕೂ 99% ಹೋಗ್ತೀನಿ. ಸ್ವಲ್ಪ ಕಾಲದು ನನ್ನ ಹೆಂಡತಿನೂ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಇರೋ ವಿಷಯ ಹೇಳ್ತೀನಿ. 99%. ನಾವು ಇಲ್ಲಿ ಒಂದು ಚಿನ್ನದ ಕತ್ತಿ ಇತ್ತು, ಆಂಜನೇಯ ಸ್ವಾಮಿ ಕಾರಾಂಜನೇಯನಿಗೆ. ನನಗೆ ಒಬ್ಬರು ಸುಲ್ತಾನ್ ಕೊಟ್ಟಿದ್ದರು. ಅದನ್ನು ತುಸಾ ಖಾನಿನಲ್ಲಿ, ಇಲ್ಲೇ ತಿಪ್ಪೇಸ್ವಾಮಿ ಇದ್ದಾರೆ, ಸೆಕ್ರೆಟರಿ ಆಗಿದ್ದರು, ಲೆಕ್ಕಾಚಾರ ಮಾಡಿಸಿ ಅಲ್ಲಿ ಆ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ನಾನು. ಆಂಜನೇಯ ರಾಮ ಈ ಕಡೆ ಇದೆ, ಅವನು ಆಂಜನೇಯ ದಕ್ಷಿಣಕ್ಕೆ ಮುಖವಾಗಿ ಉತ್ತರಕ್ಕೆ ದೊಡ್ಡ ವಿಗ್ರಹ. ಆಮೇಲೆ ಇನ್ನೊಂದು ಹೇಳಬೇಕು, ನನಗೆ ದೊಡ್ಡ ಆರೋಗ್ಯ ಕೆಟ್ಟು ಹೋಗಿದ್ದಾಗ ನನ್ನ ಮಗಳು ಆಂಜನೇಯನಿಗೆ ಪ್ರತಿ ಶನಿವಾರ ಬೆಳ್ಳಿಯ ಅಲಂಕಾರ ಮಾಡಿಸೋರು. ಪ್ರತಿ ಶನಿವಾರ. ನನ್ನ ಆರೋಗ್ಯ ತುಂಬ ಕೆಟ್ಟು ಹೋಗಿತ್ತು. ನಮಗೆ ನಂಬಿಕೆ ಇದೆ ನನ್ನ ಆರೋಗ್ಯ ಅದರಿಂದ ಸುಧಾರಣೆ ಆಯಿತು. ಅನಸೂಯ ನನ್ನ ಮೊದಲನೇ ಮಗಳು. ನಮಗೆ ನಂಬಿಕೆ ಇದೆಯಪ್ಪ. ಅದರಿಂದ ನಾವು ಯಾವುದೇ ಲಘುವಾಗಿ ಮಾತಾಡೋದಿಲ್ಲ. ಮೋದಿಯವ್ರದ್ದು ಏನು ಪೂರ್ವದಿಂದ ಪುಣ್ಯ ಮನುಷ್ಯ. ಇವತ್ತು ಅವರು ಗೋರಖನಾಥ್ ಇದರಲ್ಲಿ ತಪಸ್ಸು ಮಾಡಿದ್ರು. ಕೇದಾರ್ನಾಥ್ ನಾವು ಹೇಳಲಿಕ್ಕೆ ಬರಲ್ಲಪ್ಪ. ಅವರು ಯಾವ ಹಿಂದಿನ ದಿನದಲ್ಲಿ ಏನು ಪುಣ್ಯ ಪಡ್ಕೊಂಬಂದಿದ್ದಾರೋ ಇವತ್ತು 11 ದಿನ ಉಪವಾಸ. ಅವರು ಪ್ರತಿಷ್ಠಾಪನೆ ಶಾಸ್ತ್ರೀಯಬದ್ಧವಾಗಿ ಪ್ರತಿಯೊಂದನ್ನು ನಿಯಮಬದ್ಧವಾಗಿ, ಹೌದು, ಅಷ್ಟೊಂದು ಶಿಸ್ತಿನಿಂದ ಮಾಡತಕ್ಕಂಥ ಒಂದು ಶ್ರದ್ಧೆ, ಭಕ್ತಿ, ಶಾಸ್ತ್ರೀಯವಾಗಿ ಉಪವಾಸ ನಾನು ತಗೊಂಡಿಲ್ಲ. ನಾವು ಒಂದಿನ ಉಪವಾಸ ಮಾಡಿದ್ದೀವಿ ಅಷ್ಟೇ, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ರಾಜಕೀಯವಾಗಿ ಒಂದು 9 ದಿನ ಉಪವಾಸ ಮಾಡಿದೆ, ಅದು ಬೇರೆ. ದೇವ್ರ ಪೂಜೆಗೆ 1 ದಿನ ಉಪವಾಸ ಮಾಡಿ
ಇರೋ ವಿಷಯ. ಅದರಿಂದ ಆ ಮನುಷ್ಯನಿಗೆ ಯಾವುದೋ ಒಂದು ದೈವ ಶಕ್ತಿ ಇದೆಯಪ್ಪ. ನಾವು ಇದ್ರ ಬಗ್ಗೆ ಲಘುವಾಗಿ ಮಾತಾಡೋದು.